ದೀರ್ಘಕಾಲ ತಪಸ್ಸು ಮಾಡಿ ಅಂತಿಮವಾಗಿ ತಗಲಾಕೊಳ್ಳೋ ಕತೆ ಅಂದರೆ ಇದೇನೇ ಇರಬೇಕು. ಕೆಲವರಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತಾ ಅಂತ ಆರಂಭದಲ್ಲಿ ಈ ಮಾತುಗಳನ್ನು ಹೇಳಿದಾಗ ಕೇಳಿಸಿಕೊಳ್ಳಕ್ಕೆ ದಿಕ್ಕೂ ಇರಲಿಲ್ಲ, ಗತಿನೂ ಇರಲಿಲ್ಲ ಯಾರುವೆ. ಆರಂಭದಲ್ಲಿ ನಾನು ಹೇಳ್ತಿದ್ರೆ ಇದನ್ನು. ಈಗ ರಾಜ್ಯ ಸರ್ಕಾರ ಅದು ಯಾವ ಬುದ್ಧಿವಂತರ ಐಡಿಯಾನೋ ಗೊತ್ತಿಲ್ಲ, ತಾನೇ ಅದನ್ನು ಒಪ್ಪಿಕೊಂಡು ಆದೇಶವನ್ನು ಇನ್ಯಾವುದೋ ಆದೇಶದ ಒಳಗೆ ತೂರಿಸಿ ಹೊರಡಿಸಿಕೊಂಡಂತೆ ಕಾಣಿಸುತ್ತಿದೆ. ಮೂಡಾ ಪ್ರಕರಣದ ಕತೆ. ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ತಪ್ಪು ಎಂದು ಸರ್ಕಾರವೇ ಅಧಿಕೃತವಾಗಿ ತನ್ನ ಬೇರೆ ಆದೇಶದಲ್ಲಿ ಒಪ್ಪಿಕೊಂಡಂತೆ ಕಾಣಿಸುತ್ತಿದೆ. 2009ರಲ್ಲೇ ಮೂಡಾದಲ್ಲಿ 50-50 ಅನುಪಾತ ಜಾರಿಗೆ ಬಂದಿದೆ. 2009ನಲ್ಲಿ ಜಾರಿಗೆ ಬಂದಿದೆ. ಅದಕ್ಕಿಂತ ಹಿಂದಿನ ಬಡಾವಣೆಗಳಿಗೆ 50-50 ಅನುಪಾತವನ್ನು ನೀವು ಅನ್ವಯ ಮಾಡಲು ಬರುವುದಿಲ್ಲ. ನಾನಲ್ಲ ಹೇಳ್ತಿರೋದು, ಸರ್ಕಾರದ ಆದೇಶ. ಒಂದೇ ನಿಮಿಷ. ಸೈನ್ಡ್ ಬೈ ಉಮಾದೇವಿಯವರು. ಇದನ್ನೇ ಅವತ್ತು ಕೋಟ್ ಮಾಡಿದ್ದಿದ್ದು ನಾನು. ಸರ್ಕಾರದ ನಡಾವಳಿಯನ್ನೇ ರಾಜ್ಯ ಸರ್ಕಾರ ತಿರಸ್ಕರಿಸಿದೆ. ಇದರಲ್ಲೇ ಇತ್ತು ಆದೇಶ. ಅದು ಅನುಮತಿ ಪಡೆಯದೆ ಮಾಡಿರುವ ವ್ಯವಸ್ಥೆ. ಇದು ಮೂಲ ನಡಾವಳಿಯೇ ತಿರಸ್ಕೃತವಾಗಿ ಹೋಗಿದೆ ಇದರಲ್ಲಿ ಅಂತ ಅವತ್ತು ಇದೇ ಮೇಡಮ್ ಸೈನಿಂದ್ರಲ್ಲಿ ಹೇಳಿದ್ವಿ ನಾವು. ಕೇಳಲಿಲ್ಲ, ಬೇಡ, ನಮಗೇನು ಹೋಗ್ಬೇಕು. ಹೀಗಾಗಿ ಬದಲಿ ನಿವೇಶನಗಳ ಮಂಜೂರಾತಿಗಾಗಿ 50-50 ಅನುಪಾತದ ನಿಯಮದಂತೆ ನಂತರದಲ್ಲಿ ಕೈಗೊಂಡಿರುವ ಯಾವುದೇ ನಿರ್ಧಾರ ನಿಯಮ ಬಾಹಿರ. ಅಂದರೆ ಅರ್ಥ 2009ರ ನಂತರ 50-50 ಅನುಪಾತದಲ್ಲಿ ಯಾರಿಗೆ ಏನೇ ಕೊಟ್ಟಿದ್ದರೂ ಪರಿಹಾರದ ರೂಪದಲ್ಲಿ ಅದು ಊರ್ಜಿತವಲ್ಲ ಅಂತ ಈ ಆದೇಶ ಹೇಳುತ್ತಿದೆ. ಊರ್ಜಿತವಲ್ಲ. ಅದರಲ್ಲಿ ಮುಖ್ಯ ಹಿಂದಕ್ಕೆ ಹೇಳ್ತೀರಿ, ಹಿಂದಿಂದಕ್ಕೆ ಪಡ್ಕೊಂಡಿದ್ರೆ ಅಮಾನತು ಆದೇಶ. ದಿನೇಶ್ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಅಮಾನತು ಆದೇಶದಲ್ಲಿ ಈ ಕಥೆಯೆಲ್ಲ ಬಂದಿದೆ. ಅಮಾನತ್ತಾಗ್ತಿರೋದು ಆಫೀಸರು. ಆದೇಶದ ವಿವರಗಳು ಹೇಗಿದೆ ಅಂದರೆ ಒಂಥರ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಇದ್ದಂಗಿದೆ. ಇದು ನಿನ್ನೆ ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಲಿಕ್ಕೆ ಇಲ್ಲಿ ಹೊಸದೇನು ಇರಲಿಲ್ವಲ್ಲ. ಅವತ್ತು ಹಾವೇರಿಗೆ ಹಾಕಿದಾಗಲೋ ಅಥವಾ ಮೈಸೂರಲ್ಲಿ ಸಸ್ಪೆಂಡ್ ಮಾಡಿದಾಗಲೋ ಇದಿತ್ತಲ್ಲ ಈ ದಾಖಲೆ ತನಿಖೆನಲ್ಲಿ. ನಿಮಗೆ ಆರಂಭದಲ್ಲೇ ಬಂದಿತ್ತಲ್ಲ. ಸಿ ಐ ಟೆಲ್ ಯು, ಸಂಬಡಿ ಹ್ಯಾಸ್ ಡಿಸೈಡೆಡ್. ಅದಕ್ಕೆ ಸಿದ್ದರಾಮಯ್ಯನವರುವೆ ಹೌದು ಹೌದು ಹೌದೆಂದು ಕಿವಿನ ಬಿಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಅವ್ರು ಹೇಳೋದೇ ಸರಿ ಅನ್ನೋ ಹೇಳಸಕ್ಕೆ. ಇಲ್ದಿದ್ರೆ ಹಿಂಗೆಲ್ಲ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಆಲ್ ರೈಟ್. ಈ ಅಮಾನತು ಆದೇಶದ ಪ್ರಕಾರ ಮುಖ್ಯಮಂತ್ರಿ ಪತ್ನಿಗೆ ಕೊಟ್ಟಿರುವ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡಲು ಬರುವುದಿಲ್ಲ. ಕಾರಣ ಅವರ ಸೋದರ ಜಮೀನನ್ನು, ಸಿಎಂ ಪತ್ನಿಯ ಸಹೋದರನ ಜಮೀನನ್ನು ಮೂಡಾ ವಶಪಡಿಸಿಕೊಂಡಿರುವುದು. ಅದು ಸರಿಯೋ ತಪ್ಪೋ ಆಮೇಲಿನ ಪ್ರಶ್ನೆ. 97ರಲ್ಲಿ ದೇವನೂರು ಬಡಾವಣೆ ನಿರ್ಮಾಣವಾಗಿರೋದು 2001ರಲ್ಲಿ, ಅಂದರೆ 9ರಿಂದ ಹಿಂದಕ್ಕೆ. ಹೌದು, ಅದಕ್ಕೆ ಮೊದಲಲ್ಲ. ಅಲ್ಲ, 9ರಿಂದ ಹಿಂದಕ್ಕೆ, 2009 ತಾನೇ ಇದು. 9ರಿಂದ ಹಿಂದಕ್ಕೆ ಬರಲ್ಲ ಅಂತ ಅವರು. ಹೀಗಾಗಿ ಮುಖ್ಯಮಂತ್ರಿಗಳಿದ್ದು ಏನಕ್ಕೆ ಸಿಗಾಕೋತಾರೆ ಗೊತ್ತಿಲ್ಲ. ಈ ಮಧ್ಯೆ ಅವ್ರದ್ದೇನೋ ನಕಲಿ ಸಹಿ, ಪತ್ನಿ KPCC ವಕ್ತಾರರು ದೂರ ಆದರೂ ಕ್ರಮ ತಗೊಂಡಿಲ್ಲ ಅಂತೇಳಿ ಅದ್ಯಾರೋ ಒಬ್ರು ಹೋಗಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರಂತೆ. ಅದು ಅಲ್ಲೇ ಬಿದ್ದಿರುತ್ತೆ. ಅವ್ರು ಇನ್ನೊಂದ್ಸರಿ ಕೋರ್ಟ್ಗೆ ಹೋಗೋವರೆಗೂ ಅದಲ್ಲೇ ಬಿದ್ದಿರುತ್ತೆ. ಆಮೇಲೆ ಈ ಮಧ್ಯೆ ಮುಖ್ಯಮಂತ್ರಿಗಳು ಭಕ್ತಿ ಶ್ರದ್ಧೆಯಿಂದ ಭಕ್ತಿ ಶ್ರದ್ಧೆಯಿಂದ ತಾಯಿ ಚಾಮುಂಡಿಯ ದರ್ಶನ ಮಾಡಿದ್ದಾರೆ. ಜೊತೆಗೆ ಕರ್ಪೂರ ಬೆಳಗಿ ಈಡುಗಾಯಿ ಒಡೆದು ಒಂದು ಲೈಟಾಗಿ ಒಂದು ಕುಂಕುಮನು ಟಚಪ್ ತಗೊಂಡೇ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹೌದ್ರಿ. ಆಮೇಲೆ ಹೇಳಿದ್ದಾರೆ ನಾನು ಯಾವ ಟೆನ್ಷನಲ್ಲೂ ಅಂತ. ಇಲ್ಲದೆ ಇರ್ಬೋದು, ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಅಂದ್ಕೊಂಡಿದ್ದಾರೆ. ಆದರೆ ಉಪ್ಪು ತಿಂದವ್ರು ನೀರು ಕುಡಿಬೇಕ್ರಿ ಅಂತ ಸೋಮಣ್ಣ. ಕೋವಿಡ್ ಟೈಮಲ್ಲಿ ನನ್ನ ಜಿಲ್ಲಾ ಉಸ್ತುವಾರಿ ಎತ್ಬಿಟ್ರಲ್ಲ ಮೇಲಕ್ಕಿವರು, ಅದಾದ ಮೇಲೆ ನಡೆದಿರೋ ಪಾಪಗಳು ಭಾಳ ನಡೆದಿವೆ ಪಾಪಗಳು ಅಂತ ಸೋಮಣ್ಣ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡಲಿಕ್ಕೆ ಹೋಗ್ಬೇಕಲ್ಲ, ಯಾರು ಟೆನ್ಷನ್ ಯಾವಾಗಲೂ ಉಪ್ಪು ತಿಂದವನು ನೀರು ಕುಡಿಲೇಬೇಕು. 7,900 ಸೈಟ್ ಅನ್ನ ಕೋವಿಡ್ ಟೈಮ್ ನಲ್ಲಿ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನ ಹರಾಜಾಕಿದ್ರೆ ಒಂದು 4-5 ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ. ರಾತ್ರಿ 1 ಗಂಟೆಗೆ ನನಗೆ ಎತ್ತಂಗಡಿ ಆಯ್ತು. ಅದಾದ್ಮೇಲೆ ಇಂದ ಅನೇಕ ಪಾಪ
ಸಿದ್ದರಾಮಯ್ಯನವರು ಅಂತ ಒಬ್ಬ ಮುತ್ಸದ್ದಿಯವರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನಮಗೆ ಬಂದಿದೆ ಕೂಗು. ಎನ್ಕ್ವೈರಿಗೆ ಗವರ್ನರ್ ಆದೇಶ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಇದೆ. ಕೋರ್ಟ್ ತೀರ್ಮಾನ ಏನಾಯ್ತದ. ಸೋಮಣ್ಣ ಅವ್ರನ್ನ ಎತ್ತಂಗಡಿ ಮಾಡಿದ್ರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಇದೆಯಾ? ಅವತ್ತಿದ್ದವ್ರನ್ನ ಕೇಳಬೇಕು, ಅವ್ರು ನಿಮ್ಮನ್ನ ಯಾಕೆ ಎತ್ತಂಗಡಿ ಮಾಡಿದ್ರು ಅಂತ. ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ಮನ್ನ ಎತ್ತಂಗಡಿ ಮಾಡಿದ್ಮೇಲೆ ನಡೀತು ಅಂತಂದ್ರೆ ಹಂಗಾರೆ ಅವತ್ತಿದ್ದವರು ಇದ್ರ ಭಾಗಿದಾರರ ಯಾಕಂದ್ರಿ ಅವ್ರನ್ನೂ ಇನ್ವೆಸ್ಟಿಗೇಷನ್ಗೆ ಹಂಗಾರದು ಯಾರು ನೋಡೇ ಬಿಡೋಣ. ಆಗಬೇಕು, ಯಾಕಾಗಬಾರ್ದು? ಕಚಡ ಕೆಲಸ ಎಲ್ಲಾಗಿದ್ರೂ ಆಗಬೇಕು ನನ್ನ ಪ್ರಕಾರ. ಸರ್, ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಹೇಳ್ತಾ ಇದ್ದಿದ್ದು ನಿಯಮಾನುಸಾರವಾಗಿ ನಾನು ಪಡ್ಕೊಂಡಿರೋದು ಅಂತ. ಈಗ ನಿಯಮ ಬಾಹಿರವಾಗಿ ಕೊಟ್ಟವ್ರ ತಪ್ಪ ಅಥವಾ ಪಡೆದವ್ರ ತಪ್ಪ ಅನ್ನೋ ಪ್ರಶ್ನೆ ಬರ್ತದೆ ಸರ್. ತಪ್ಪೇ ಆಗಿಲ್ಲ ಮುಖ್ಯಮಂತ್ರಿಗಳ ವಾದ. ಹೌದು, ತಪ್ಪಾಗಿದೆ ಆರೋಪ ಮಾಡಿರುವವರ ವಾದ. ತನಿಖೆ ಗೊತ್ತಿಲ್ಲ, ಕೋರ್ಟ್ ತೀರ್ಮಾನ ಮಾಡುತ್ತೆ. ತಪ್ಪೇ ಆಗಿಲ್ಲ, ನಿಯಮ ಬಾಹಿರವಾಗಿ ಇಲ್ಲ ಇದು ಅಂತ ಅಂದ ಮೇಲೆ ಈ ರೀತಿಯ ಯಾವುದೇ ಮಂಜೂರಾತಿ ನಿಯಮ ಬಾಹಿರ ಎಂಬ ಆದೇಶ ಈಗ ಯಾಕೆ ಬಂತು? 31/8/24 2 ದಿನದ ಹಿಂದೆ ಯಾಕೆ ಬಂತು ಈ ಆದೇಶ? ವೈ? ತಪ್ಪೇ ಆಗಿಲ್ಲ, ಯಾಕೆ ಬಂತು? ಉದ್ದೇಶ ಏನು? ಎಕ್ಸಾಕ್ಟ್ಲಿ, ದಟ್ ಇಸ್ ದಿ ಕ್ವಶನ್. ಅದು ನನ್ನ ಲೆಕ್ಕಾಚಾರ ಇಷ್ಟೇ. ಇದರಲ್ಲಿ ಒಂದು ಆರೋಪ ತನ್ನ ಮೇಲೆ ಬಂದಿದೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತು. ಅದರ ಪಾತ್ರ ಇದೆಯೋ ಇಲ್ವೋ ನನಗೆ ಈಗಲೂ ಗೊತ್ತಿಲ್ಲ. ಅದನ್ನು ಹೆಂಗೆ ಪ್ರೂವ್ ಮಾಡ್ತಾರೆ ಸಿ ಎಂ ಪಾತ್ರ ಅದರಲ್ಲಿ ಇದೆ ಅಂತ. ಯಾಕಂದರೆ ಅರ್ಜಿದಾರರು ಶ್ರೀಮತಿ, ಅವತ್ತೂ ಹೇಳಿದೆ ಅರ್ಜಿದಾರರು 1000 ಬೇಡಿಕೆಗಳನ್ನು ಕೇಳಬಹುದು. ಇನ್ನೂ ತುಂಬ ಚೆನ್ನಾಗಿ ಹೇಳಿದ್ದೆ, ನನಗೆ ಮೈಸೂರು ಅರಮನೆಯ ಪಕ್ಕದಲ್ಲಿ ಜಾಗ ಕೊಡಿ ಅಂತಾನು ಕೇಳಬಹುದು ಅಂತ ಹೇಳಿದ್ದೆ. ಕೊಡುವವನು ಯಾರು ಅನ್ನೋ ಪ್ರಶ್ನೆ ಅವತ್ತಿತ್ತು ನಂದು. ಅದು ಅಧಿಕಾರಿ. ಅದನ್ನು ಕೇಳಿದ್ವಿ. ಮೂಡ ಒಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೇಳ್ತಾ ಇದ್ದಾರೆ ಇವಾಗ ಇಲ್ಲಿ ಅಂತಾನು ಹೇಳಿದ್ದೆ ನಾನು. ಈಗ ಅದಕ್ಕೊಂದು ಉತ್ತರವನ್ನು ಸಿದ್ಧಪಡಿಸ್ತಿರೋಂಗಿದೆ. ಕೇಳಿದ್ದು ಹೌದು, ಮುಖ್ಯಮಂತ್ರಿ ನಂತರ ಮಾಡಿರಬಹುದಾದ 1000 ಜನದ್ದು ಅಥವಾ 500 ಜನದ್ದು ಎಲ್ಲರದ್ದೂ ಅಧಿಕಾರಿಗಳು ಮಾಡಿರುವ ತಪ್ಪು, ನಮ್ಮದಲ್ಲ ಪಾತ್ರ. ಅದರಲ್ಲಿ ಮುಖ್ಯಮಂತ್ರಿ ಪತ್ನಿನೂ ಬರ್ಬೋದು. ಮುಖ್ಯಮಂತ್ರಿಯ ಪತ್ನಿ ಒಬ್ಬರದ್ದೇ ಮಾಡಿದ್ದಿದ್ರೆ ಮುಖ್ಯಮಂತ್ರಿಗಳ ಪ್ರಭಾವ. 500 ಜನಕ್ಕೆ ಅವ್ರು ಮಾಡಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು 500 ಜನಕ್ಕೂ ಹೇಳಿದಾರಾ ಫೋನ್ ಮಾಡಿ ಎಲ್ಲರದ್ದು ಮಾಡು ಅಂತ ಹೇಳಿಲ್ಲ. ಅಂದರೆ ಆಫೀಸರ್ಸ್ ಮಾಡಿರೋ ಕಚಡ ಕೆಲಸ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ಅಂದರೆ ಅರ್ಥ ಏನು? ನಿಯಮ ಬಾಹಿರ, ಇದು ರದ್ದಾಗಬೇಕು. ನಾನು ಹೇಳ್ತೀನಿ, ಇವತ್ತಿನ ಈ ಆದೇಶದ ಪ್ರಕಾರ ಮೂಡ ರದ್ದತಿಯ ಆದೇಶಗಳನ್ನು ಪಾಸ್ ಮಾಡ್ಕೋಬೇಕಾಗತ್ತೆ. 99 ನಂತರ ಆಗಿರೋದು ಎಲ್ಲ ರದ್ದಾಗಬೇಕಾಗತ್ತೆ. ಅವ್ರು ಆಮೇಲೆ ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಗೊತ್ತಿಲ್ಲ ರದ್ದಾದರೆ, ಬಟ್ ರದ್ದಾಗಬೇಕದು. ಆಗ ಹೇಳ್ಬೋದು ಆ ರದ್ದತಿಯಲ್ಲಿ ನಮ್ಮ ಶ್ರೀಮತಿನೂ ಬಂದರೆ ಬರಲಿ ಬಿಡಿ, ರದ್ದು ಮಾಡ್ಕೊಳ್ಳಿ. ಅವತ್ತು ಇಂಟರ್ವ್ಯೂಲು ಅದನ್ನ ಹೇಳಿದ್ದು, ಟೇಕ್ ಇಟ್ ಬ್ಯಾಕ್ ಅಂದ್ರಲ್ಲ. ನಾನು ಯಾಕೆ ಕೊಟ್ಟಿರೋ ನೀನು ತಪ್ಪು ಮಾಡಿ ವಾಪಸ್ ತಗೋ ಅಂದ್ರಲ್ಲ. ಇದು ಅದರ ಪೂರ್ವಭಾವಿ ತಯಾರಿ ಇದ್ದಂತೆ ಇದೆ. ಈ ಆದೇಶದ ಪ್ರಕಾರ ಹಂಚಿಕೆಯ ತಪ್ಪು ಅನ್ನೋದನ್ನ ಹಿಂಪಡಿಲೇಬೇಕಾಗತ್ತಲ್ಲ ಸರ್. ನಾನು ಒಬ್ಬಳದೇ ಅಲ್ವಲ್ಲ, ನನ್ನ ಶ್ರೀಮತಿ ಒಬ್ಬರದೇ ಅಲ್ವಲ್ಲ, ಜೊತೆಗೆ ಇನ್ನೂ 500 ಜನ ಇದ್ರಲ್ಲ, ಅವ್ರದ್ದು ವಾಪಸ್ ಹೋಯ್ತು, ತಗೊಳ್ಳಿ. ಆಮೇಲೆ ನಾವು ಬೇಕಾದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ಚಾಲೆಂಜ್ ಮಾಡ್ತೀವಿ. ನಾವು ಪರಿಹಾರಕ್ಕೆ ಅರ್ಹರೋ ಅಲ್ಲವೋ, ನಮಗೆ ಪರಿಹಾರ ಕೊಡಬೇಕಾ ಕೊಡಬಾರ್ದಾ, 1 ಸೈಟ 14 ಸೈಟ 26 ಸೈಟ 32 ಸೈಟ ಆಮೇಲೆ ಕೇಳ್ತೀವಿ. ಹಾಗಾಗಿ ಯಾರೋ 2-3 ಅಧಿಕಾರಿಗಳು ಕಟ್ಟಿ ಹಾಕುತ್ತಿದ್ದಾರೆ, ಈಗ ತಗೊಳಕತ್ತಾರ ಅವರು. ಅರ್ಜಿದಾರರು ಇದಕ್ಕೆ ಜವಾಬ್ದಾರಿ ಅಲ್ಲ, ಅರ್ಜಿಗಳನ್ನು ತೀರ್ಮಾನ ಮಾಡಿದವರು ಇದರ ಜವಾಬ್ದಾರಿ ಎಂಬ ಒಂದು ಫುಲ್ ಸ್ಟೋರಿ ಲೈನ್ ಈಗ ರೆಡಿಯಾಗುತ್ತಿದೆ. ಈಗ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಬರೋಕ್ಕೂ ಮೊದಲೇ ಈ ಥರದ ಡಿಸಿಷನ್ಸ್ಗಳು ತಗೊಳ್ಳೋದು ಸೂಕ್ತ. ತನಿಖಾ ಆಯೋಗ ಬೇರೆ, ಡಿಸಿಷನ್ ಬೇರೆ. ಇದು ಅವ್ರ ಡಿಸಿಷನ್ ತಗೊಂಡಿಲ್ಲ, ಅಮಾನತ್ತು ಆದೇಶದಲ್ಲಿ ಪಾಯಿಂಟ್ ಹಾಕಿದ್ದಾರೆ ಅವರು ಅಷ್ಟೇ. ಅಮಾನತ್ತು ಆದೇಶ ಬರೆದಾಗ ಅವರು ಆದೇಶದಲ್ಲಿ ಯಾವುದು ಅನ್ವಯ ಇಲ್ಲದಿದ್ದರೂ ಇವರು ಮಾಡಿದ್ದಾರೆ, ನಿಯಮಗಳ ಪ್ರಕಾರ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಹಾಗಾಗಿ 50-50 ಅನುಪಾತದಂತೆ ಕೈಗೊಂಡಿರುವ ಯಾವುದೇ ಕ್ರಮವು ನಿಯಮ ಬಾಹಿರ ಅಂತ ಮಾಡಿಟ್ಟಿದ್ದಾರೆ. ಇವರೊಬ್ಬರದೇ ಪಾತ್ರ ಇರುತ್ತೆ, ಇನ್ಯಾರ್ದು ಇರಲ್ವಾ ಅನ್ನೋ ಪ್ರಶ್ನೆ ಇರಬಹುದು. ಅದನ್ನು ತನಿಖೆಯಲ್ಲಿ ಕಂಡು ಹಿಡಿದು ಎ ಆಯ್ತು, ಬಿ ಯಾರು, ಸಿ ಯಾರು, ಡಿ ಯಾರು ಕಂಡು ಹಿಡಿತೀವಿ, ಅವ್ರ ಮೇಲೆ ಎಲ್ಲ ಕ್ರಮ ತಗೋತೀವಿ. ನಂದೇನಿದೆ ಪಾತ್ರ ಇದರಲ್ಲಿ ಅಂತ CM ಕೇಳಬಹುದು.
ಈಗಲೂ ಅದೇ ವಾದವನ್ನು ಶ್ರೀಮತಿ ಅರ್ಜಿ ಕೊಟ್ಟರು, ಅವ್ರ ಜೊತೆನಲ್ಲಿ ಇನ್ನೂ 500 ಜನ ಕೊಟ್ಟಿರ್ಬೇಕಪ್ಪ. ಎಲ್ಲರಿಗೂ ಹಿಂಗೆ ಮಾಡ್ಬಿಟ್ಟಿದ್ದಾರೆ. ಈ ರೂಲ್ ಇದೆ ಅಂತ ನಮಗೇನು ಗೊತ್ತಿತ್ತು? ನಮ್ಗೆ ಗೊತ್ತಿಲ್ಲ. ಅರ್ಜಿದಾರರಿಗೆ ಓಕೆ ಕೊಟ್ಟರು ತಗೊಂಡ್ವಿ. ಈಗ ಇಲ್ಲ ಅಂತಿದ್ರಿ, ತಗೊಳ್ಳಿ, ಕೋರ್ಟ್ಗೆ ಹೋಗ್ತೀವಿ. ಅಂಥದಕ್ಕೆ ಇದು ಮೊದಲನೆಯ ಹೆಜ್ಜೆ ಅಂತ ಕಾಣಿಸುತ್ತಿದೆ. ಅದಕ್ಕೆ ಆದೇಶ ಇಂಟೆಲಿಜೆಂಟ್ಲಿ ಒಳಗೆ ಬಂದಿದೆ ಅಂತ ನನ್ನ ಭಾವನೆ, ಗೊತ್ತಿಲ್ಲ. ಎಸ್. ಇನ್ನು ಮೂಡ ಮಾಜಿ ಆಯುಕ್ತ ದಿನೇಶ್ರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಹೊರಡಿಸಿದ್ದ ಆದೇಶ ಪ್ರತಿಯೇ ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕದಂತೆ ಲೂಟಿಕೋರರ ಅಧಿಕಾರಿಯೊಬ್ಬರನ್ನ ಅಮಾನತುಗೊಳಿಸಿದ್ದಾರೆ. ವಿಚಿತ್ರ ಅಂದ್ರೆ ಸಿಎಂ ಕುಟುಂಬಕ್ಕೆ 14 ಸೈಟ್ ಕೊಟ್ಟ ಹಿಂದಿನ ಆಯುಕ್ತರ ವಿರುದ್ಧ ಕ್ರಮ ಯಾಕಾಗಿಲ್ಲ, ಋಣ ಸಂದಾಯ ಮಾಡಲಾಗಿದೆ ಅಂತ ವಿಜಯೇಂದ್ರ ಟೀಕೆ ಮಾಡಿದ್ದಾರೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಅಕ್ರಮ ಆಗಿಲ್ಲ ಅಂದಮೇಲೆ ಅಮಾನತ್ ಯಾಕೆ ಮಾಡಿದ್ರಿ? ಅಕ್ರಮಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾ ಅಂತ ಅಶೋಕ್ ಪ್ರಶ್ನೆ. ಬಿಜೆಪಿ ಶಾಸಕ ಶ್ರೀವತ್ಸ ಅವರಂತೂ ದಿನೇಶ್ ಕುಮಾರ್ ಅಮಾನತ್ತು ಆದೇಶವೇ ಈ ಸರ್ಕಾರಕ್ಕೆ ಸೂಸೈಡ್ ನೋಟ್ ಆಗುತ್ತೆ ನೋಡ್ತೀರಿ ಅಂತ ಭವಿಷ್ಯ ನುಡಿದಿದ್ದಾರೆ. ದಿನೇಶ್ ಅಮಾನತ್ತು ಸಾಕಾಗಲ್ಲ, ಅರೆಸ್ಟ್ ಮಾಡಬೇಕು ಅಂತ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯವಾಗಲ್ಲ ಎಂಬ ಅಂಶ ಉಲ್ಲೇಖದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವರದಿ ಬಾರದೆ ನಟೇಶ್ರನ್ನ ಹೇಗೆ ನಾನು ಕ್ರಮ ತೆಗೆದುಕೊಳ್ಳೋದು, ಅದಕ್ಕೆ ಹೇಗೆ ಉತ್ತರ ಕೊಡ್ಲಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸರ್ ಹೇಳ್ತಾ ಇದ್ರು, ಏನ್ರಿ ತಪ್ಪಿದೆ, ಈಗ ನೀವು ಸಸ್ಪೆಂಡ್ ಮಾಡಿದಿರಲ್ಲಪ್ಪ, ಯಾಕಪ್ಪ ಸಸ್ಪೆಂಡ್ ಮಾಡಿದ್ರಿ? 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರಾ, ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ಏನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ. ಮತ್ತೆ ಇದಕ್ಕಿಂತ ಏನ್ ಸಾಕ್ಷಿ ಬೇಕು? ಸಸ್ಪೆನ್ಷನ್ ಆರ್ಡರ್ ಏನ್ ಕೊಟ್ಟಿದ್ದಾರೆ, ಸರ್ಕಾರದ ನಡಾವಳಿ ನೋಡಿದ್ರೆ ಇದೊಂದು ಸೂಸೈಡ್ ನೋಟ್ ಅಂತ ಅನ್ಸುತ್ತೆ. ಮರಣ ಶಾಸನ ಇದು. ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ ಏನೇನ್ ತಪ್ಪಾಗಿದೆ ಅಂತ. ಅಮಾನತ್ತು ಶಿಕ್ಷೆ ಆಗಲ್ಲ, ಅವ್ರನ್ನ ಬಂಧಿಸ್ಬೇಕು. ಮುಖ್ಯಮಂತ್ರಿಗಳ ಮನೆಯವರಿಗೆ ಏನು ನೀವು ತಗೊಂಡಿದ್ದೀರಾ ಅದು ನಿಮಗೆ ಸಲ್ಲತಕ್ಕದ್ದಲ್ಲ. ಅಕ್ರಮ ನಿಮಗೆ ಕೊಟ್ಟಿರೋದು ಸರಿ ಇಲ್ಲ. ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ ಏನ್ ಬರ್ದಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಅವರು ಮಾಡಿ. ಆದ್ರೆ ಹಿಂದೆ ತಗೊಂಡವರು ದಿನೇಶ್ ಅಂತ ಕ್ರಮ ತಗೊಂಡ್ರು ಸರ್. ಇವರಿಗೆ 14 ಸೈಟ್ ಕೊಡೋ ಸಂದರ್ಭದಲ್ಲಿ ಇದ್ದಿದ್ದು ನಟೇಶ್ ಎಂಬ ವ್ಯಕ್ತಿ. ಅವ್ರಿಗೆ ವರದಿ ಬಂತು, ಇನ್ನೊಬ್ರಿಗೆ ವರದಿ ಬಂದಿಲ್ಲ ಅಂದ್ರೆ ನಾನು ಒಪ್ಪಕ್ಕೆ ತಯಾರಿ ಇಲ್ಲ. ನೀವು ಪೀಸ್ ಮೀಲ್ ವ್ಯವಹಾರನ ಮಾಡಬೇಡಿ. ರಾಜ್ಯ ಸರ್ಕಾರದವರು ಮಾಡೋದಿದ್ರೆ ಕರೆಕ್ಟಾಗಿ ಮಾಡಿ, ಇಲ್ದಿದ್ರೆ ಅನುಭವಿಸ್ಕೊಂಡು ಹಾಳಾಗೋಗಿ ಅವನಿಗೆ ಬೇಕು ನಿಮ್ದು ಹಣೆ ಬರ. ಯಾರು ಏನು ಬೇಕಾದ್ರೂ ತಿನ್ಕೊಳ್ಳಿ, ಯಾರು ಏನು ಬೇಕಾದ್ರೂ ತೇಕ್ಕೊಳ್ಳಿ, ಏನಾರು ಮಾಡ್ಕೊಂಡು ಹೋಗಿ ಎತ್ಲ ಕಡೆ. ಸಿ ದಿ ಪಾಯಿಂಟ್ ಇಸ್ ಸಿಂಪಲ್. If an officer has done this so blatantly illegally, ಯಾಕೆ ಅವತ್ತಿನ DC 14 ಕಾಗದ ಬರೀತಾರೆ. He even summons the Muda commissioner. ನನಗೊಂದು ರಿಪ್ಲೈ ಕೊಡು ಅಂದ್ರು, ರಿಪ್ಲೈ ಕೊಡಲ್ಲ ಅವ್ರಿಗೆ. He refuses to go to even Muda meetingsಗೆ. ಅವತ್ತಿನ DC ಒಂದಲ್ಲ ಕಾಗದ 14 ನೆನಪೋಲೆಗಳನ್ನು ಬರೆಯೋದವರು. Still, if the officer has the audacity to do this, ಯಾರ ಜವಾಬ್ದಾರಿ ಅದು ಮತ್ತು ಯಾರ ಬೆಂಬಲ? ಈ ಸರ್ಕಾರನೋ ಹಿಂದಿನ ಸರ್ಕಾರನೋ ಯಾವನಾರು ಹಾಕೊಂಡಿರಲಿ, ಯಾರ ಬೆಂಬಲ ಮತ್ತು ಯಾರಿದು? ಹೌ ಡಿಡ್ he gain this audacity to do this? ಹಾಗಾರೆ ಅವರಾಗವರೇ ಮಾಡಿ ಯಾರಿಗೂ ಗೊತ್ತೇ ಆಗಲಿಲ್ಲ ಅಂದ್ರೆ ಬೇರೆ. ಈ ಡೆಪ್ಯೂಟಿ ಕಮಿಷನರ್ 10 ಕಾಗದ, 12 ಕಾಗದ, 14 ಕಾಗದ. ಲೋಕಲ್ ಅರ್ಬನ್ ಡೆವಲಪ್ಮೆಂಟ್ ಆಫೀಸರ್ಸು ಪದೇ ಪದೇ ಕಾಗದ ಬರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಫಾರ್ ರಿಪೋರ್ಟ್ಸ್. ಆನ್ಸರ್ ಇಲ್ಲ. ನಡಾವಳಿಯನ್ನೇ ರದ್ದು ಮಾಡಿದ್ದೀವಿ ಅಂತ ಕಳಿಸ್ತಾರೆ ಮೂಡಾಗೆ. ಡೋಂಟ್ ಕೇರ್. ಡಸ್ ದಿಸ್ ನಾಟ್ ಆಫೀಸರ್ಸ್ ಲಯಬಲ್ ಫಾರ್ ಎ ಕ್ರಿಮಿನಲ್ ಅಫೆನ್ಸ್? ಲೆಟ್ ದಿ ಚೀಫ್ ಮಿನಿಸ್ಟರ್ ಆನ್ಸರ್ ದಿಸ್. ನಿಮ್ಮ ಕುಟುಂಬದ್ದು ನಿಮ್ಮ ಫೈಟಿನ ಕೇಸು ಬೇರೆ ವಿಚಾರ. ಅದು ಅಧಿಕಾರಿಗಳ ಈ ಕೆಲಸ, ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲವೇನು? ಡಿಫ್ರಾಡಿಂಗ್ ದಿ ಪಬ್ಲಿಕ್ ಅಸೆಟ್ಸ್ ಬುಕ್ ಎ ಕ್ರಿಮಿನಲ್ ಕೇಸ್ ಆಫ್ ಇಂಟೆನ್ಷನಲ್ ಟು ಡಿಫ್ರಾಡ್ ದ ಸ್ಟೇಟ್. ಇದು ಕ್ರಿಮಿನಲ್ ಕೇಸೇ ಆಗಬೇಕದು. ಉದ್ದೇಶಪೂರ್ವಕವಾಗಿ. ದೆನ್ ವಾಟ್ ಇಸ್ ದಿ ಪಾಯಿಂಟ್? ಸಿಕ್ಕಾಪಟ್ಟೆ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಹಿಮಾಚಲ್ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಗೆದ್ದರು ಕಾಂಗ್ರೆಸ್ನವರು. ಬಂದರು ಅಧಿಕಾರಕ್ಕೆ. ಆರ್ಥಿಕ ಮುಗ್ಗಟ್ಟಿತ್ತು, ಆದ್ರೂ ಗ್ಯಾರಂಟಿಗಳನ್ನು ಜಾರಿಗೆ ತಂದುಬಿಟ್ರು. ತರದೇ ಇದ್ದಿದ್ರೆ ರಾಹುಲ್ ಗಾಂಧಿ ಹಿಡ್ಕೊಂಡು ರುಬ್ಬಾಕ್ಬಿಡ್ತಿದ್ರು ಅವ್ರನ್ನ ಮೇಲೆ. ಹೀಗೆ ಕರ್ನಾಟಕದಲ್ಲಿ ಮಾಡ್ತಿದ್ದಾರಲ್ಲ, ಅಟ್ ಎನಿ ಕಾಸ್ಟ್ ಗಿಡ್ರಾ ಮಾಡಬೇಡಿ, ಬದಲಾವಣೆ ಮಾಡ್ಕೋಬೇಡಿ, ಏನೂ ಮಾಡ್ಕೋಬೇಡಿ, ಮಹಾರಾಷ್ಟ್ರ ಎಲೆಕ್ಷನ್ ಮುಗಿಲಿ ಫಸ್ಟು. ಯಾಕಂದ್ರೆ ಅಲ್ಲಿ ಮಹಾರಾಷ್ಟ್ರ ಮೇಲೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ. ನೋಡಿದ್ರೆ ಹೆಂಗೆ ನಾವು ಹೇಳಿರ್ಲಿಲ್ವಾ ಅಂತಾರೆ ಆಮೇಲೆ ಅಂತ. ಹಾಗೆ ಅಲ್ಲೂ ಮಾಡಿಸಿದ್ರು. ಈಗ ಅಲ್ಲೇನಾಯಿತು? ಅಲ್ಲಿನ ಅಧಿಕ ಉದ್ಯೋಗಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ 1 ತಿಂಗಳು ಸಂಬಳ ಇಲ್ಲ. ಕಾರಣ ದುಡ್ಡಿಲ್ಲ. ಈ ತಿಂಗಳು ಮುಂದಿನ ತಿಂಗಳು ಕೊಡ್ತೀವಿ, ಅದರ ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಇದು ನಿಮ್ಮ ಉಚಿತ ಪರಿಸ್ಥಿತಿ ಇದು ಅಂತ BJP.
ಅದಕ್ಕೆ ಅವ್ರು ಇಲ್ಲ ನಿಮ್ಮ ಹಿಂದಿನ ಅವಧಿಲಾಗಿರೋ ಅನಾಹುತದಿಂದ ಆಗೋಗಿರೋದು. ಆ ಅನಾಹುತ ಆಗಿರಬಹುದು BJP ಟೈಮಲ್ಲಿ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಅನಾಹುತಕ್ಕೆ ಗಾಯಕ್ಕೆ ಉಪ್ಪು ಹಾಕ್ಕೊಂಡಿದ್ದು ನೀವು ಇದೇ ಪರಿಸ್ಥಿತಿಯನ್ನು ಎದುರಿಸ್ತೀರಿ. ಆಲ್ರೆಡಿ ಉತ್ತರಾಖಂಡ್ ವಿಲ್ ಬಿ ಎಡ್ಜಿಂಗ್ ಆನ್ ಎ ಬ್ಯಾಂಕ್ರಪ್ಸಿ. ಅದು ನೆಕ್ಸ್ಟು ಕೇರಳ ಈಗಾಗಲೇ ಆ ಪರಿಸ್ಥಿತಿಗೆ ಬಂದು ಕೂತಂಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಪಂಜಾಬ್ ಬರುತ್ತೆ, ಬರೆದಿಟ್ಕೊಳ್ಳಿ, ಬರುತ್ತೆ, ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಇದಾದ ಮೇಲೆ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ, ಈವನ್ ವೆಸ್ಟ್ ಬೆಂಗಾಲ್ ಮೈಟ್ ಫೇಸ್ ಇಟ್, ಅದನ್ನು ಅದು ಫೇಸ್ ಮಾಡ್ಬೋದು. ನಾವು ಇದ್ದೀವಿ ಆ ಪಟ್ಟಿನಲ್ಲಿ ಈಗ. ಯಾಕೆ? ಸಿ 1/4 ಆಫ್ ದಿ ಸ್ಟೇಟ್ ಬಜೆಟ್ ಗಾತ್ರ, ಬಜೆಟ್ಟಿನ ಗಾತ್ರ ನಾ ಮಾತಾಡ್ತಿರೋದು ನಾನು. ಬಜೆಟ್ಟಿನ ಗಾತ್ರದ ಹೆಚ್ಚು ಕಡಿಮೆ 20%, 23% ಅಷ್ಟು ದುಡ್ಡನ್ನು, 60,000 ಕೋಟಿಯನ್ನು ನೀವು ಈಗ 4 ಗ್ಯಾರಂಟಿ ಮೇಲೆ ಹಾಕ್ತಾ ಇದ್ದೀರಿ ತೊಗೊಂಡೋಗಿ. ಎಲ್ಲಿಂದ ಬರಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ತಲೆ ಮೇಲೆ ಬೀಳಲೇಬೇಕಾ ಕಲ್ಲು ನಿಮಗೆ ಬಂದು. ಮುಖ್ಯಮಂತ್ರಿಗಳು ಏನೂ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರಿ. ಎಲ್ಲ ಮುಗಿಸಿ ನೀವು ಅಧಿಕಾರದಿಂದ ಕೆಳಗಿಳಿದ ಮೇಲೆ ನಿಮ್ಮನ್ನು ಕೇಳೋನು ಯಾವ ನೀನು? ಅವ್ರು ಮಾಡೋದ್ರು ಅಂತ ಅವ್ರ ಮೇಲೆ ಇವರು ಹಾಕೊಂಡು ಎಕ್ಸಾಕ್ಟ್ಲಿ ಅವ್ರು ಮಾಡಿದ್ರು, ನಾವೇನು ಮಾಡೋಕ್ಕಾಗತ್ತೆ? ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು. ನೀವೇನು ಕತೆ ಕಾಯ್ತಿದ್ದೀರಾ ಎಲ್ಲರೂ ಅಂತ ಮೇಲೆ ಯಾರೊಬ್ಬರು ಕೇಳಬೇಕು ಇನ್ನಾಳೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸನ್ನ. ಇದು ಪರಿಸ್ಥಿತಿ ಇದೆ. ಈತ ಕಾರ್ಯಕರ್ತೆಯರಿಗೆ ಭಾಳ ಕಡೆ ರಾಜ್ಯ ಸರ್ಕಾರ ಪಾಪರ್ ಆಗಿದೆ, ಸಂಬಳ ಕೊಡೋಕ್ಕಾಗ್ತಿಲ್ಲ ಅಂತ ಅಶೋಕ್. ಇಲ್ಲ ದುಡ್ಡು ರಿಲೀಸ್ ಆಗಿಲ್ಲ ಕೇಂದ್ರದಿಂದ ಅಂತ ಇವ್ರದ್ದು. ಗಣಪತಿ ಹಬ್ಬದೊಳಗಡೆ ಕೊಡ್ತೀವಿ ಅಂತ, ಗೃಹಲಕ್ಷ್ಮಿಗೆ 12-13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತೇನೋ ಹೇಳ್ಕೊಂಡಿದ್ದಾರೆ ಮೇಡಮ್ಮು. ಪ್ಲಸ್ GST ಮತ್ತು IT ಕಟ್ಟೋರು ಕೊಡಲ್ಲ ಅಂತ. ಯಾಕೆ ಕೊಡಲ್ಲ? ಬಡ್ಕೊಂಡ್ವಿ ಎಲೆಕ್ಷನ್ ಟೈಮಿಗೆ ಮೊದಲು ಅನೌನ್ಸ್ ಮಾಡಿದಾಗ ಶರ ಏನು ಹೇಳಿ ಅಂತ ಹೇಳಿದ್ರಾ GST IT ಅಂತ? ಯಾಕೆ? ಈಗ ಹಂಗಾರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತಾರಪ್ಪ, ನಾನು ಟ್ಯಾಕ್ಸೇ ಕಟ್ಟಿಲ್ಲ ಅಂತಲೂ ಎಲ್ಲೋ ಹೇಳ್ತಾರೆ ಅವ್ರು. ಒಂದು ಕಡೆ ಅವರೆಲ್ಲ ಒಂದು ಕಡೆ ಹೇಳ್ತಾರೆ. ಅವ್ರಿಗೆ ಯಾಕೆ ಫೆಸಿಲಿಟೀಸ್ ಕೊಡ್ಬೇಕಂಗಾರೆ? ಅವ್ರು ಯಾಕೆ ಕೊಡ್ಬೇಕಂಗಾರೆ? ಟ್ಯಾಕ್ಸೇ ಕಟ್ತಿದ್ದವ್ರಿಗೆ. ದಿ ಪಾಯಿಂಟ್ ಈಸ್, ನೀವು ಹೇಳಿಲ್ಲ IT GST ಹೆಂಗೆ ತೊಗೋತೀರಿ? ಒಂದು ಸ್ಮಾಲ್ ಪೆಟ್ಟಿಗೆ ಅಂಗಡಿನಲ್ಲೂ ನಾಳೆ GSTನವ್ರು ಇನ್ಸಿಸ್ಟ್ ಮಾಡಿದ್ರೆ ಅವ್ರು GST ಕಟ್ಟಬೇಕಾಗಿ ಬರುತ್ತಲ್ಲ. ಮಾಡಿದ್ರೆ ಮಾಡಿಲ್ಲ, ಭಾಳ ಕಡೆ ಪ್ರಶ್ನೆ ಬೇರೆ, ಕಟ್ಟಬೇಕಾಗಿ ಬರುತ್ತಲ್ಲ. ವಚನ ಭ್ರಷ್ಟತೆ ಮತ್ತು ವಚನ ದ್ರೋಹ ಅಲ್ಲವೇ ನೀವು ಮಾಡ್ತಿರೋದು ಹೆಣ್ಣು ಮಕ್ಕಳಿಗೆ? ಇಲ್ಲ ಅದೆಲ್ಲ ಏನಿಲ್ಲ, ಅದರಿಂದ ಅಂಥದ್ದೇ ಏನಿಲ್ಲಪ್ಪ ಅಂತ. ನಿಮಗೆ ಏನಾಗಿದೆ, ಬಾಲಕ್ಕೆ ಬೆಂಕಿ ಬಿದ್ದಿದೆ, ಆರಿಸ್ಕೊಳಕ್ಕೆ ಗೊತ್ತಿಲ್ಲ, ಆರಿಸ್ಕೊಳಕ್ಕೆ ಧೈರ್ಯನೂ ಇಲ್ಲ ನಿಮ್ಮ ಹತ್ರ. ಉಡಾಫೆಗಳು, ಅದರ ಪರಿಣಾಮ ಹಿಂಗೆ ಆಟ ಆಡ್ತಾ ಕೂತಿದ್ದೀರಿ. ನೀವು ರಾಜಕಾರಣದಲ್ಲಿ ಉಡಾಫೆ ಆಟ ಆಡ್ತೀರಲ್ಲ, ಬಾಯಿಗೆ ಬಂದಂಗೆ ಕ್ರಿಮಿನಲ್ ಥಾಟ್ಸಲ್ಲಿ, ಹಾಗೆ ರಾಜ್ಯದ ಫೈನಾನ್ಸ್ ವಿಚಾರದಲ್ಲಿ ಆಟ ಆಡ್ತಾ ಇದ್ದೀರಿ. ಈ ಪಾಪಕೃತ್ಯದ ಪರಿಣಾಮವನ್ನು ಅನುಭವಿಸ್ತೀವಿ ಒಂದು ದಿನ. ಕಾಯ್ತಾ ಇರಿ ಅಷ್ಟೇ, ಭಾಳ ದಿನ ಬೇಡ. ಆಗ ಹೇಳ್ತಾರೆ, ಇದು ಗ್ಯಾರಂಟಿಗೆ ದುಡ್ಡು ಬೇಡವಾ, ಟ್ಯಾಕ್ಸ್ ಜಾಸ್ತಿ ಮಾಡಬಾರ್ದಾ? ಬೇರೆ ಸರ್ಕಾರದವ್ರು ಮಾಡ್ತಾರೆ, ಬಡವರ ವಿರೋಧಿ ನೀವೇನು? ಹಾಲಿನ ಉತ್ಪಾದಕರಿಗೆ ಮಾಡಿರೋ ಹಾಗೆ. ಅದ್ಯಾಕೆ ಹಾಲಿನ ಉತ್ಪಾದಕರು ಸುಮ್ಮನಿದಾರ ನಂಗೆ ಗೊತ್ತಾಗ್ತಿಲ್ಲ. ರೈತರು ಬೆಲೆ ಎಲ್ಲದಕ್ಕೂ ಎದ್ದು ನಿಲ್ತಾರಪ್ಪ, ಶಾಲೆ ಹಾಕ್ಕೊಂಡಿವರು. ಅದ್ಯಾಕೆ ನಿಂತಿದ್ದೀರಿ? ಇವರು ಕೊಡೋ ಕಾಸು ಕಡಿಮೆ, ಜನಕ್ಕೆ ಕಾಸು ಜಾಸ್ತಿ. ಯಾವ ಸರ್ಕಾರದ ಎಕನಾಮಿಕ್ಸ್ ರೀ ನಿಮ್ಮದು ಇದು? ಎಸ್, ಸರ್ಕಾರ ನಡೆಸಬೇಕು ಅಂದ್ರೆ ಒಂದು ರೀತಿ ಪಾಪರ ಆಗಿರುವಂಥದ್ದು. ಸರ್ಕಾರದಲ್ಲಿ ದುಡ್ಡಿಲ್ವಾ ಇವರು ರೀಲ್ಸ್ ಮಾಡಕ್ಕೆ? ಈ ರೀತಿಯಾದಂತ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ, ಯಾಕಂದ್ರೆ ಕೇಂದ್ರ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ಸಿಎಂ ಆಗ್ತೀನಿ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ರು. ಇದಕ್ಕೆ ಮುಖ್ಯಮಂತ್ರಿಗಳು ನಗುತ್ತಾ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಹೇಗೆ ತೀರ್ಮಾನ ಮಾಡೋದಕ್ಕಾಗತ್ತೆ ಅಂತ ಅವ್ರು ಹೇಳಿದ್ರು. ಅದನ್ನ ಹೈಕಮಾಂಡ್ ಮತ್ತು ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ತಿಳಿಸಿದ್ರು. ಇನ್ನು ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿ ಮಾಡಿದ್ರ ವಿಷಯವಾಗಿ ಕೂಡ ಅವರು ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು ಇದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಡಿ ಎಂದಿದ್ದಾರೆ. ಹೈಕಮಾಂಡ್ ಅವ್ರು ಯಾವ ರೇಸು ನಿಮಗೆಲ್ಲೋ ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ, ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ, ಹೋಗಿ ಹೇಳ್ಕೊಂಡಿರ್ತಾರೆ. ಅದೇನು ನಾವು ಏನು ಎಲ್ಲದಕ್ಕೂ
ಎಲ್ಲ ನಮ್ಮವರೇ ಅಂತ ಇಲ್ಲ, ಎಲ್ಲಾರ್ಗೂ ಶತ್ರುಗಳು ಇರೋದು ಸಹಜ. ಈಗ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾರು ಶತ್ರು ಯಾರು ನನ್ನ ಸ್ನೇಹಿತರು ಯಾರು ಶತ್ರು ಅಂತ ಗೊತ್ತಾಗ್ತದೆ. ಆ ತರ ಆ ಲೆಕ್ಕದಲ್ಲಿ ಹೇಳಿರುತ್ತೆ. ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತ್ ಕೊರೆಯೋ ಕೆಲಸಗಳು ಮಾಡದೆ ರಾಜಕಾರಣ. ಕರ್ನಾಟಕದ ಇತಿಹಾಸವನ್ನ ನೋಡಿದಾಗ ಅತ್ಯಂತ ಬಲಿ. ಆಲ್ ರೈಟ್. ರಾಜಕಾರಣಿಗಳ ಜೊತೆಯಲ್ಲಿರೋರು ಎಂಥವ್ರು ಅಂತ ಗೊತ್ತಾಗೋದಿಲ್ವಾ ಸರ್? ಎಲ್ಲ ಕ್ರಿಮಿನಲ್ ಥಾಟ್ಸು, ಸ್ವಾರ್ಥಿಗಳು. ಎಲ್ಲ ಅವನಿಗೂ ಅಧಿಕಾರ ಬೇಕು. ಅಧಿಕಾರ ಯಾಕೆ ಬೇಕು? ಜನಸೇವೆಗಲ್ಲ, ದುಡ್ಡಿಗೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಚುಲ್ಟು ಪುಲ್ಟು ಎಲ್ಲವಕ್ಕೂ ಆಸ್ತಿ ಮಾಡೋದು, ದುಡ್ಡು ತಿನ್ನೋದು, ಭ್ರಷ್ಟತೆಗಳು. ಇನ್ನೇನಕ್ಕೆ? ಆದರೂ ಡಾಕ್ಟ್ರಿಗೊಂದು ಮಾತು ಹೇಳ್ತೀನಿ, ಪರಮೇಶ್ವರ್ಗೆ ಮಾತ್ರ, ಮಿಕ್ದವ್ರಿಗೆ ಹೇಳೋಕ್ಕಾಗಲ್ಲ ನಾನು. ಯಾಕೂ ರೇಸಲ್ಲಿ ಇರಿ, ಆಮೇಲೆ ನೋಡೋಣ. ರೇಸಿನ ಬಿಟ್ಟು ಹೋಗ್ಬೇಡಿ, ರೇಸ್ ಬಿಟ್ಬಿಡ್ಬೇಡ್ರಿ, ಓಕೆ, ರೇಸಲ್ಲಿ ಇರಬೇಕು. ನೆಕ್ಸ್ಟ್ ಕಪ್ಪಲ್ ರನ್ನಿಂಗ್ ಅಲ್ಲಾದ್ರೂ ಗೆಲ್ಲ ಅಂತಿರುತ್ತೆ. ರೇಸಿಂದನೇ ಆಚೆ ಹೋಗ್ಬಿಟ್ರೆ ಹೆಂಗೆ? ಹೋಪ್ಸ್ ಕಳ್ಕೊಬಾರ್ದು.